ನಡೆದಿರ್ತಕ್ಕಂಥ ಶೂಟೌಟ್ ಪ್ರಕರಣ ಸಂಬಂಧಪಟ್ಟಂಗೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಈಗ ಒಂದು ಜಾಗವನ್ನು ಕೂಡ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಒಂದು ಬುಲೆಟ್ ಕೂಡ ಸಿಕ್ಕಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡೋಣ. ಸರ್, ಈಗ ಬಾಂಬ್ ನಿಷ್ಕ್ರಿಯ ದಳ ಒಂದು ಹುಡುಕಾಟದಲ್ಲಿದ್ದಾರೆ. ಒಂದು ಬುಲೆಟ್ ಕೂಡ ಪತ್ತೆಯಾಗಿದೆ ಸರ್. ನಿಮ್ಮ ಮನೆ ಸರ್, ನಾನು ಇವಾಗ ಮನೆಯಿಂದ ಈಚೆಗೆ ಬಂದೆ. ನನಗೂ ಗೊತ್ತಾಯಿತು. ಬಾಂಬ್ ಸ್ಕ್ವಾಡ್ ಅವರೆಲ್ಲ ಬಂದು ಕಂಪ್ಲೀಟ್ ಮನೆಯಿಂದ ಈಚೆಗೆ ಬಂದ ತಕ್ಷಣ ನನಗೆ ಇವಾಗ ಬಾಂಬ್ ಸ್ಕ್ವಾಡ್ ಅವರೆಲ್ಲರೂ ಕೂಡ ನಮ್ಮ ಮನೆ ಸುತ್ತಲೂ ಕೂಡ ಅವರು ಹುಡುಕಾಟ ಮಾಡಿದಾಗ ಒಂದು ಬುಲೆಟ್ ಸಿಕ್ಕಿದೆ ಅಂಥೇಳಿ ಇವಾಗ ನನಗೆ ಗೊತ್ತಾಗಿರುವಂಥದ್ದು. ಅವ್ರು ಇನ್ನೂ ಹುಡುಕಾಡಿದರೆ, ಯಾಕೆಂದರೆ ಸುಮಾರು 5-6 ಮಂದಿ ಗನ್ಮೆನ್ಗಳು ಕೂಡ ಒಬ್ಬೊಬ್ಬರು 7-8 ಬಾರಿ ಅವರು ಫೈರಿಂಗ್ ಮಾಡಿರುವಂಥದ್ದು. ಅಂದರೆ ಸುಮಾರು 30-40 ಬಾರಿ. ಸೊ ಅಷ್ಟು ಬುಲೆಟ್ಸು ಸಿಗಬೇಕಿಲ್ಲಿ. ಸೊ ನನಗೆ 3 ಬುಲೆಟ್ಸ್ ಏನು ನನ್ನ ಮೇಲೆ ಅಟ್ಯಾಕ್ ಆದಾಗ ಸಿಕ್ಕಿರುವಂಥ ಬುಲೆಟ್ಗಳನ್ನು ನಿನ್ನೆ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಬಂದುಬಿಟ್ಟು ಪಂಚನಾಮ ಮಾಡಿ ಆ ಬುಲೆಟ್ಗಳನ್ನ ನನ್ನಿಂದ ವಶಪಡಿಸ್ಕೊಂಡಿದ್ದಾರೆ. ಮೋಸ್ಟ್ಲಿ ಇವಾಗ ಬಾಂಬ್ ಸ್ಕ್ವಾಡ್ ಅವ್ರಿಗೆ ಸಿಕ್ಕಿರುವಂಥ ಬುಲೆಟು ಅವರೇ ನೇರವಾಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಅದು ಶೂಟೌಟ್ ನಡೆದ ಪಕ್ಕದಲ್ಲೇ ಸಿಕ್ಕಿರ್ತಕ್ಕಂಥ ಅದೇ ನಾನು ಹೇಳ್ತಾ ಇರೋದು. ಇವಾಗ ಇನ್ನು ಕಂಪ್ಲೀಟ್ ನಿಮ್ಮ ಇಡೀ ದೇಶ ಪ್ರಪಂಚದಲ್ಲಿ ಎಲ್ಲ ಟಿ ವಿಗಳಲ್ಲಿ ಬರ್ತಾ ಇರುವಂಥದ್ದು. ಅದೇನು ಯಾರೂ ಮುಚ್ಚು ಮರೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವಿಚಾರ. ಮತ್ತು ಎರಡನೇ ವಿಚಾರ ಬಂದು ಒಂದು ಬಾಡಿನ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡುವಂಥ ಒಂದು ಪ್ರಯತ್ನ ಆಗಿರುವಂಥದ್ದು. ಮತ್ತು ಅವನು ಸೂರ್ಯನಾರಾಯಣ ರೆಡ್ಡಿ, ಯಾರು ಭರತ್ ರೆಡ್ಡಿ ಅವರ ತಂದೆ, 2ನೇ ಬಾರಿ ಪೋಸ್ಟ್ ಮಾರ್ಟಮ್ಗೆ ಒತ್ತಾಯ ಮಾಡಿ ಅದರಲ್ಲಿ ನಮ್ಮನ್ನು ಏನಾದರೂ ಸಿಗಾಕಿಸ್ಲಿಕ್ಕೆ ಅವಕಾಶ ಇದೆ ಅಂತಂದರೆ, ಪಾಪ ತಂದೆ ಅಂದಮೇಲೆ ಮಗನ ಮೇಲೆ ಆ ಕರುಣೆ ಇದ್ದೇ ಇರುತ್ತೆ. ನನ್ನ ಮಗನ ಕೊರಳಿಗೆ ಸುತ್ತಕೊಳ್ತೆ ಅಂತೇಳಿ ಆ ಭಯದಲ್ಲಿ ಸ್ವಲ್ಪ ಯಾವಾಗಲೂ ಕೂಡ ಸೂರ್ಯನಾರಾಯಣ ರೆಡ್ಡಿ ಕ್ರಿಮಿನಲ್ ಥಿಂಕಿಂಗೇ ಮಾಡ್ತಾ ಇರ್ತಾನೆ. ಅಂದರೆ ಅಪೋನೆಂಟ್ಸ್ ಅವ್ರು ಏನಾದರೂ ಫೈರ್ ಮಾಡಿ ಡೆತ್ ಆಗಿದ್ದಾನ ಅನ್ನೋ ಅನುಮಾನದಿಂದ ನಮ್ಮ ಮೇಲೆ ಹಾಕುವಂಥ ಒಂದು ಪ್ರಯತ್ನದಲ್ಲಿ 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದಾರೆ. ಬಟ್ ಸತ್ಯ ಮುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ. ಪೋಸ್ಟ್ ಮಾರ್ಟಮ್ ಮಾಡಿದಾಗ ಅದು ಬುಲೆಟ್ ತಗಲಾರ್ದು ಹಾಗೆ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಹೇಗೆ ಸರ್? ಸೊ ನನಗೆ ಆ ವಿಷಯಗಳು ಗೊತ್ತಿಲ್ಲಮ್ಮ. ನನಗೆ ಆ ರಿಪೋರ್ಟ್ಸ್ ನಾನು ಯಾವುದು ಕೂಡ ನೋಡಿಲ್ಲ. ನನಗೆ ಬಂದಿರುವಂಥ ಮಾಹಿತಿ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅಂಥೇಳಿ. ಸೊ ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಸತ್ಯ ಯಾರು ಮರೆಮಚ್ಚೋದಕ್ಕೆ ಸಾಧ್ಯನೇ ಇಲ್ಲ. ಮೇಲೆ ಭಗವಂತನವನು ಒಬ್ಬನು ಇದ್ದೇ ಇರ್ತಾನೆ. ಯಾರು ಪಾಪ ಮಾಡಿದ್ದಾರೆ ಅವರು ಆ ಶಿಕ್ಷೆ ಅನುಭವಿಸಲೇಬೇಕು. ಇಲ್ಲಿ ಅಧಿಕಾರಿಗಳು ಅದನ್ನು ಒಪ್ಪಲಿಲ್ಲ ಸರ್, ಹೇಗೆ ಒತ್ತಡಕ್ಕೆ ಮಾಡಲಿಲ್ಲ ಮೇಡಮ್? ಅಧಿಕಾರಿಗಳು, ನಾನು ನಿಮಗೆ ಇವತ್ತು 5ನೇ ದಿನ ಇದೆ. ಈ ಕ್ಷಣದವರೆಗೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿರೋದ್ರಲ್ಲಿ ಅವನು ಸತೀಶ್ ರೆಡ್ಡಿಗೆ ಏನೂ ಆಗಿಲ್ಲ ಸರ್. ಅವನು ಇಲ್ಲಿಂದ ಎತ್ತಾಕೊಂಡೋಗಿ ಬೆಂಗಳೂರಲ್ಲಿ ಸರ್ಕಾರದ ಖರ್ಚಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಮಾಡಿಸುವಂಥ ಒಂದು ಕೆಲಸ ಮಾಡ್ತಾ ಇರೋದು ಒಂದು ನಮ್ಮ ಗಮನಕ್ಕೆ ಬಂದಿರುವಂಥದ್ದು. ಮತ್ತು ಪೊಲೀಸ್ ಇಲಾಖೆ ಅವರು SP ಅನಾವಶ್ಯಕವಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದರು. IG ಅವರು ಸೈಟಲ್ಲೇ ಇದ್ದರು. ASPಗಳು DSPಗಳು ಎಲ್ಲರೂ ಇದ್ದರು. ಇದು ಏನೋ ಒಂದು ಕಣ್ಣೀರು ಜಸ್ಟ್ ಒರೆಸಬೇಕು, ತಕ್ಷಣ ರಾಜ್ಯದ ಗಮನ ಎಲ್ಲ ಜನರು ಕೂಲಾಗಬೇಕು ಅನ್ನೋದಕ್ಕೆ ಒಬ್ಬ SP ಬಲಿಪಶು ಮಾಡಿರುವಂಥದ್ದು. ಇಲಾಖೆ ಭಾಳ ಕೆಟ್ಟದಾಗಿ ನಡ್ಕೊಳ್ತಾ ಇದೆ. ಅವರೇನಾದರೂ ಇನ್ನೂ ಈ 2-3 ದಿವಸಗಳಲ್ಲಿ ಈ ತನಿಖೆ ಇದೇ ಒಂದು ರೀತಿ ಆಗಿದ್ದ ಪಕ್ಷದಲ್ಲಿ, ಇದೇ ರೀತಿ ಮುಂದುವರಿದ ಪಕ್ಷದಲ್ಲಿ ತುಂಬ ಗಂಭೀರವಾಗಿ ಕಾಂಗ್ರೆಸ್ ಸರ್ಕಾರ ಪರಿಸ್ಥಿತಿಗಳನ್ನ ಎದುರಿಸಬೇಕಾಗುತ್ತೆ. ನಾವು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಎಷ್ಟು ದಿನ ಅಂತಾಗುತ್ತೆ? ನೀವು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಸಾರ್ವಜನಿಕರ ಸಮಕ್ಷಮದಲ್ಲಿ ಸರ್ಕಾರ ಪ್ರತಿಯೊಂದು ವಿಷಯ ಸತ್ಯವನ್ನು ಬಿಚ್ಚಿಟ್ಟಿದೆ ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಮುತುವರ್ಜಿ ವಹಿಸಿ ಅವರು ಮಾಡಿದರೆ ಸಂತೋಷ. ಇಲ್ಲ ಅಂತಂದರೆ ಈ ವಿಷಯದಲ್ಲಿ ಇವತ್ತು ಜನಾರ್ದನ ರೆಡ್ಡಿ ಅನ್ನೋಂಥ ಒಬ್ಬ ವ್ಯಕ್ತಿಗೆ, ಒಬ್ಬ ಶಾಸಕನಿಗೆ, ಒಬ್ಬ ಮಾಜಿ ಸಚಿವನಿಗೆ ಈ ರೀತಿ ಒಂದು ಪ್ರಾಣನೇ ಒಂದು ಕ್ಷಣದಲ್ಲಿ ಹೋಗುವಂಥದ್ದನ್ನು ಭಗವಂತ ತಪ್ಪಿಸಿರುವಂಥದ್ದು. ಈ ವಿಷಯದಲ್ಲಿ ತನಿಖೆ ಎಷ್ಟು ಹೀನಾಯವಾಗಿ ಇವರು ಮಾಡ್ತಾ ಇದ್ದಾರೆ. ಇದು ತನಿಖೆನೇ ಅಲ್ಲ ಅಂತ ನಾನು ಹೇಳ್ತೀನಿ ನಾನು. ಹಾಗಾಗಿ ಇಮ್ಮಿಡಿಯೇಟಾಗಿ ರಾಜ್ಯದ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಮೇಲೆ ಅಂತೂ ನಮಗಿರೋ ವಿಶ್ವಾಸನೇ ಹೋಯಿತು. ಕಾರಣ ಏನಂತಂದರೆ, ಒಬ್ಬ ಕ್ರಿಮಿನಲ್ಗಳನ್ನು ಅವ್ರು ಸಪೋರ್ಟ್ ಮಾಡಿ ಕ್ರಿಮಿನಲ್ ರೀತಿಯಲ್ಲಿ ಮಾತಾಡಿದ್ರಿ. ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ಬಯಸಿರುವಂಥ ಒಬ್ಬ ವ್ಯಕ್ತಿ ನಾಳೆ ಈ ರಾಜ್ಯಕ್ಕೆ ಅವ್ರು ಏನು ಮೆಸೇಜ್ ಕೊಡಬೇಕಂತ DK ಶಿವಕುಮಾರ್ ಅವರು ಮಾಡಿ ಭದ್ರತೆ ಕೇಳಿದ್ರೆ ಒಂದು ವ್ಯಂಗ್ಯವಾಗಿ ಹೇಳಿದ್ದಾರೆ. ಅವ್ರು ಬೇಕಾದ್ರೆ ಅವರು ವಾಲಂಟಿಯರ್ ಆಗಿ 100 ಜನ ಇಟ್ಕೊಳ್ಳಿ, ಬೇರೆ ಬೇರೆ ದೇಶದಿಂದ ಬೇಕಾದರೆ ಅವರು ಬಾಡಿಗಳನ್ನ ಇಟ್ಕೊಳ್ಳಿ. ಬಸವರಾಜ್ 100 ಜನ ಅಲ್ಲ, ದಿನ 10,000 20,000 ಜನ ಬರ್ತಾ ಇದ್ದಾರೆ. ಅದು ಇಂಪಾರ್ಟೆಂಟ್ ಅಲ್ಲ.
ಅಂದರೆ ಆ ಸಾಮಾನ್ಯ ಜನರು ಕೂಡ ನಾಳೆ ಜನಾರ್ದನ್ ರೆಡ್ಡಿ ಮೇಲೆ ಅಟ್ಯಾಕ್ ಆಗೋ ಟೈಮ್ನಲ್ಲಿ 100 ಮಂದಿಯಲ್ಲಿ ಇನ್ನೊಂದು 10 ಮಂದಿ ಸಾಯಿಲಿ ಅಂತಲೇ ಡಿ ಕೆ ಶಿವಕುಮಾರ್ ಪ್ಲ್ಯಾನ್ ಮಾಡ್ತಾ ಇರೋದು. ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗಬೇಕಂತ ಕನಸು ಕಂಡಿರೋ ನೀವು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಒಂದು ಕಾನೂನು ಬಗ್ಗೆ ಗೌರವ ಇಲ್ದಂಗೆ ಬೀದಿಯಲ್ಲಿ ಹೋಗುವಂಥ ಒಬ್ಬ ಸಾಮಾನ್ಯ ರೌಡಿ ಕೂಡ ಕಾನೂನು ಬಗ್ಗೆ ಅರಿವಿರ್ತದಾಗಲಿ ನಿಮಗೆ ಅರಿವಿರಬೇಕಲ್ಲ. ಆಮೇಲೆ ಬೆಳಗ್ಗೆಯಿಂದ ಕೂಡ ಕೆಲವು ವಿಡಿಯೋಗಳು ವೈರಲ್ ಆಗ್ತದೆ. ತಮ್ಮ ಮನೆಯಲ್ಲಿ ಕೂಡ ಕೆಲವು ದೊಣ್ಣೆಗಳು ಸಿಕ್ಕಿದೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಮೀಡಿಯಾಗೆ ಬಿಡುಗಡೆ ಮಾಡ್ಬೋದಲ್ಲ. ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಬಂದರೆ ನೀವೆಲ್ಲ ಇಲ್ಲೇ ಇದ್ದೀರಲ್ಲ ಬಸವರಾಜ್, ತಾವೆಲ್ಲ ಇಲ್ಲೇ ಇದ್ದೀರಲ್ಲ. ತಾವೆಲ್ಲ ಇಲ್ಲೇ ಇದ್ದಾಗ ನಿಮ್ಮ ಕಣ್ಣು ಮುಂದೆನೇ ಎಲ್ಲ ಆಗಿದೆಯಲ್ಲ. ಪೊಲೀಸರು ನಿನ್ನೆಲ್ಲ ಬಂದು ಸ್ಪೆಷಲ್ ಸ್ಕ್ವಾಡ್ ಎಲ್ಲ ಬಂದೋಗಿದೆ, ಮತ್ತು ಪಂಚನಾಮ ಮಾಡ್ಕೊಂಡು ಹೋಗಿದ್ದಾರೆ, ಬಾಂಬ್ ಸ್ಕ್ವಾಡ್ಗಳು ಬಂದಿದೆ. ಅವರು ಏನು ಹಾಕಿದ್ದಾರೆ ಇವತ್ತು, ಕಲ್ಲು ಬಾಟಿಲ್ಸು ಪೆಟ್ರೋಲ್ ತುಂಬಿ ಮೇಲೆ ಮನೆ ಮೇಲೆ ನೀವು ಹೋಗಿ ಬಾಟಿಲ್ಸ್ ನೋಡ್ರಿ, ನೀವು ಪೆಟ್ರೋಲ್ ಎಲ್ಲ ಹೇಗೆ ಹಾಕಿದ್ದಾರೆ, ಕಲ್ಲುಗಳು ಹೇಗೆ ತೂರಾಟ ಮಾಡಿದ್ದಾರೆ, ಬುಲೆಟ್ಸ್ ಹೆಂಗೆ ಫೈರ್ ಮಾಡಿದ್ದಾರೆ. ಇದಿಷ್ಟು ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರು ಹೇಳ್ತಕ್ಕಂಥದ್ದು. ಯಾಕೆಂತಂದರೆ ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ ಕೂಡ 2 ಬಾರಿ ಪೋಸ್ಟ್ ಮಾರ್ಟಮ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಎಲ್ಲೋ ಒಂದು ಕಡೆ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಒತ್ತಡಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು ಕೂಡ ಮಾಜಿ ಸಚಿವರು ಜನಾರ್ದನ್ ರೆಡ್ಡಿ ಅವರು ಕೂಡ ಗಂಭೀರ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಈ ಪ್ರಕರಣವನ್ನು ಕೂಡ ಪೊಲೀಸರು ಎಲ್ಲೋ ಒಂದು ಕಡೆ ಸಾಕಷ್ಟು ನಿರ್ಲಕ್ಷ್ಯ ವಹಿಸಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ 2-3 ದಿನಗಳಲ್ಲಿ ಕೂಡ ಈ ಪ್ರಕರಣದ ಬಗ್ಗೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟದ ಬಗ್ಗೆ ಕೂಡ ರೂಪಿಸ್ತೀವಿ ಅನ್ನೋ ಮಾಹಿತಿಯನ್ನು ಕೂಡ ಹೇಳಿಕೊಂಡಿರುವಂತ ಕ್ಯಾಮರಾಮನ್ ಸಂಜೀವ್ ಕುಮಾರ್ ಜೊತೆ ಬಸವರಾಜ ನಳ್ಳಿ, ನ್ಯೂಸ್ 18 ಬಳ್ಳಾರಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.